ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ನೋಡಿ, ಈ ಹಿಂದೆ ಏನ್ ಪ್ರೊಫೈಲ್ ನೋಡಿದ್ರಲ್ಲ, ಹಾಗೇನೆ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ಪಾರ್ವತಿ ಅಂತೇಳಿ ತಮ್ಮ ಒಂದು ಬಯೋಡೇಟಾ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಈ ಒಂದು ಬಯೋಡೇಟಾ ಪ್ರತಿ ಒಬ್ಬ ಪರ್ಸನ್ ಕೂಡ ಯೂಸ್ಫುಲ್ ಕೂಡ ಆಗುತ್ತೆ. ಹಾಗಾಗಿ ಕೊನೆಯವರೆಗೂ ನೋಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತಾನೆ. ವಯಸ್ಸು 38 ವರ್ಷ ನಡೀತಾ ಇದೆ ಅಂತ ಹೇಳ್ಕೊಂಡಿದ್ದಾರೆ. ವಾಸಸ್ಥಳ ಬೆಂಗಳೂರು. ಉದ್ಯೋಗ ಗೃಹಿಣಿ, ಮನೆ ಒಂದು ಕೆಲಸ ಮಾಡಿಕೊಂಡು ಇದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ನೋಡಲು ಚಂದದ ಒಂದು ರೂಪ ಮತ್ತು ಉತ್ತಮ ಒಂದು ವ್ಯಕ್ತಿತ್ವ ಕೂಡ ಹೊಂದಿದ್ದಾಳೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೇನೆ ಬಯಕೆ ನೋಡಿಕೊಂಡ್ರೆ ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಂಡು ಪ್ರೀತಿಯಿಂದ ಚೆನ್ನಾಗಿ ನೋಡಿಕೊಳ್ಳುವ ಹಾಗೂ ಚೆನ್ನಾಗಿ ಸುಖ ಕೊಟ್ಟು ನನ್ನ ಒಂದು ತೃಪ್ತಿಪಡಿಸುವ ಗಂಡು ಹುಡುಕುತ್ತಿದ್ದೇನೆ. ಯಾರಾದರೂ ಅಂತಹ ಪರ್ಸನ್ ಇದ್ರೆ ಖಂಡಿತವಾಗ್ಲೂ ನನಗೆ ಕಾಂಟ್ಯಾಕ್ಟ್ ಕೂಡ ಮಾಡಬಹುದು ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದಾರೆ. ಹಾಗೇನೆ ನೋಡಿ, ಇವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಮೇ ಬಿ ನಿಮಗೆ ಪ್ರೊವೈಡ್ ಮಾಡಲಿಕ್ಕೆ ಆಗಲಿಲ್ಲ ಅಂದರೂ ಕೂಡ ನಾವು ಕಾಮೆಂಟ್ ಸೆಷನ್ ನಿಮ್ಮ ಒಂದು ಡೀಟೇಲ್ಸ್ನ ಪ್ರೊವೈಡ್ ಮಾಡಿದರೆ ಖಂಡಿತವಾಗ್ಲೂ ಅವರೇ ಒಂದು ಇಷ್ಟ ಆಗಿರುವಂಥ ಪರ್ಸನ್ನ ನಾನು ಕಾಂಟ್ಯಾಕ್ಟ್ ಕೂಡ ಮಾಡ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದಿಷ್ಟು ಪಾರ್ವತಿಯವರ ಒಂದು ಬೇಸಿಕ್ ಒಂದು ಬಯೋಡೇಟಾ ಕೂಡ ಆಗಿರುತ್ತದೆ. ಹಾಗೆಯೇ ಕಾರ್ವಾಲೆ.com ಅವರ ಕಡೆಯಿಂದ ಒಂದು ಕಾರ್ ಸೆಲ್ಲಿಂಗ್ ಕೂಡ ಇಟ್ಟಿದ್ದಾರೆ. ಅದು 2019 ಒಂದು ಮಾಡೆಲ್ ಕಾರ್ ಮರ್ಸಿಡೀಸ್ ಬೆನ್ಸ್ ಸಿ ಕ್ಲಾಸ್ ಅಂತೇಳಿ C220D ಅಂತೇಳಿ ಒಂದು ಕಾರ್ನ ಮಾಡೆಲ್ ಕೂಡ ಆಗಿರುತ್ತೆ. ಆ ಒಂದು ಪ್ರೈಮ್ ಕಾರ್ನ ಒಂದು ಸೆಲ್ಲರ್ ಪ್ರೈಸ್ ಕೂಡ ಹೇಗೆಲ್ಲ ಇದೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದೇನೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಹಾಗೇನೆ ನೋಡಿ, ಬಿಫೋರ್ ತನ್ನ ಒಂದು ಜೀವನದಲ್ಲಿ ಆಗಿರುವಂತಹ ಒಂದು ಕಷ್ಟಗಳು ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಪಾರ್ವತಿ ಅವರ ಒಂದು ಕಷ್ಟಗಳು ಮತ್ತು ಸದ್ಯದ ಒಂದು ಪರಿಸ್ಥಿತಿ ಹೀಗಿದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ತನ್ನ ವೈವಾಹಿಕ ಒಂದು ಜೀವನದಲ್ಲಿ ಅಶಾಂತಿ ಕೂಡ ಉಂಟು ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ಯಾಕಂದ್ರೆ ಮದುವೆ ಆಗಿದ್ರೂ ಕೂಡ ಜೀವನದಲ್ಲಿ ನೆಮ್ಮದಿ ಇಲ್ಲದಂತಾಗಿದೆ. ಜೊತೆಗೆ ಪ್ರತಿದಿನ ಒಂದು ಸಂಸಾರದಲ್ಲಿ ಕೂಡ ಕಿರಿಕಿರಿ ಮತ್ತೆ ಗಲಾಟೆ ಕೂಡ ತುಂಬಾನೇ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಸೊ ಈ ರೀತಿಯಾಗಿ ಆದಾಗ ಯಾವ ಒಂದು ಹೆಣ್ಣಿಗೂ ಕೂಡ ಸುಖವಾಗಿ ಒಂದು ಬಾಳ್ಬೇಕು ಅಂತೇಳಿ ಅನ್ಸಲ್ಲ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕೂಡ ಕಿರುಕುಳ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಗಂಡನ ಒಂದು ನಡವಳಿಕೆಯಿಂದ ನೆಮ್ಮದಿ ಕೂಡ ಕಳೆದುಕೊಂಡು ನಾನು ಜೀವನ ಕೂಡ ಮಾಡ್ತಿದ್ದೇನೆ. ಮತ್ತೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಕೂಡ ತುಂಬಾನೇ ನೋವನ್ನು ಕೂಡ ಅನುಭವಿಸುತ್ತಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಅದಕ್ಕೆ ಮುಂದಿನ ಒಂದು ನಿರ್ಧಾರ ಕೂಡ ಹೀಗಿದೆ. ಈ ಒಂದು ಹಿಂಸೆಯ ಒಂದು ಜೀವನದಿಂದ ಹೊರಬರಲು ಆಲ್ಮೋಸ್ಟ್ ನೆಮ್ಮದಿಯಿಂದ ಬದುಕನ್ನು ಕೂಡ ಕಟ್ಟಿಕೊಳ್ಳೋಕೆ ಅಂತೇಳಿ ಸದ್ಯದಲ್ಲೇ ಗಂಡಿಗಾಗಿ ಒಂದು ಗಂಡನ್ನು ಕೂಡ ಹುಡುಕ್ತಿದ್ದೇನೆ. ಅದರ ಜೊತೆಲಿ ಗಂಡನಿಗೆ ಒಂದು ಡೈವರ್ಸ್ ಕೂಡ ಒಂದು ನೀಡೋ ಒಂದು ಯೋಚನೆ ಕೂಡ ಮಾಡಿದ್ದೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ ನೋಡಿ, ಇದಿಷ್ಟು ಪಾರ್ವತಿ ಅವರು ಜೀವನದಲ್ಲಿ ಅನುಭವಿಸುತ್ತಿರುವ ಒಂದು ಕಷ್ಟ ಇಷ್ಟೆಲ್ಲ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಹಾಗೇನೆ ನೋಡಿ, ಈ ತರ ಒಂದು ಗುಣಲಕ್ಷಣಗಳು ಹೊಂದಿರುವಂತ ಗಂಡನ್ನು ಕೂಡ ಬಯಸುತ್ತಿದ್ದೇನೆ. ಯಾರಾದ್ರೂ ಇದೆಲ್ಲ ಕೂಡ ಕ್ವಾಲಿಟೀಸ್ ಹೊಂದಿರೋ ಪರ್ಸನ್ ಇದ್ರೆ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ ಅಂತೇಳಿ ತಮ್ಮ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ನೋಡಿ, ಬರುವಂತ ಗಂಡು ಸುಖ ಕೊಡುವವರ ಒಂದು ಬಗ್ಗೆ ಚೆನ್ನಾಗಿ ಒಂದು ಆಸಕ್ತಿ ಕೂಡ ತೋರಿಸ್ಬೇಕು ಅಂತ ಹೇಳ್ಕೊಂಡಿದ್ರೆ, ಅಂದ್ರೆ ಸುಖ ಕೊಟ್ಟು ಚೆನ್ನಾಗಿ ಬೇಕು, ಅದಕ್ಕೆ ಆಸಕ್ತಿ ಕೂಡ ತೋರಿಸಿ ತೂತು ಒಂದು ತೃಪ್ತಿಪಡಿಸಿದ್ರೆ ಸಾಕು ಅಂತ ಹೇಳ್ಕೊಂಡಿದ್ದಾರೆ. ಹಾಗೆ ನೋಡಿ, ರಾತ್ರಿ ಪೂರ್ತಿ ಆಲ್ಮೋಸ್ಟ್ ಒಳ್ಳೆ ಹುರುಪಿನಲ್ಲಿ ತೂತು ಕೈದು ಒಳಗೆ ರಸ ಬಿಡುವಂತ ಗಂಡು ಬೇಕು. ಮತ್ತೆ ಎಲ್ಲಾ ಹೆಣ್ಣಿಗೆ ಒಂದು ಪ್ರೀತಿ ಮತ್ತು ಗೌರವ ಒಂದು ಕೊಡುವಂತ ವ್ಯಕ್ತಿ ಇರಬೇಕು. ಜೊತೆಗೆ ನನ್ನ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವಂತ ಒಂದು ಗುಣ ಕೂಡ ಇರಬೇಕು ಅಂತೇಳಿ ಹೇಳ್ಕೊಂಡಿದ್ದಾನೆ. ಹಾಗೇನೆ ಕಷ್ಟದ ಒಂದು ಸಮಯದಲ್ಲಿ ಜೊತೆಯಲ್ಲಿ ಇದ್ದು ಜೀವನ ಪೂರ್ತಿ ಚೆನ್ನಾಗಿ ನೋಡಿಕೊಳ್ಳುವಂತ ವ್ಯಕ್ತಿ ಸಿಕ್ಕರೆ ಮಾತ್ರ ನಾನು ಮದುವೆ ಆಗ್ತೇನೆ ಅಂತೇಳಿ ಒಂದು ಕಂಡೀಷನ್ ಕೂಡ ಹಾಕಿದ್ದಾರೆ. ಅದರ ಜೊತೆಲಿ ಪ್ರೀತಿ ಮತ್ತು ಒಂದು ಸುಖ ನೀಡುವಂತ ಮನಸ್ಸಿದ್ದರೆ ಅವರು ವಯಸ್ಸಾದ ಒಂದು ಮುದುಕ ಇದ್ರೂ ಕೂಡ ನಾನು ಖಂಡಿತವಾಗ್ಲೂ ಒಪ್ಪಿಕೊಳ್ಳುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಇದಿಷ್ಟು ಗಂಡಿಗೆ ಒಂದು ಇರಬೇಕಾದಂತ ಒಂದು ಲಕ್ಷಣಗಳು ಅಂತೇಳಿ ಹೇಳ್ಕೊಂಡಿದ್ದಾರೆ. ಈ ಒಂದು ಕ್ವಾಲಿಟೀಸ್ ನಿಮ್ಮ ಹತ್ರ ಮಸ್ಟ್ ಅಂಡ್ ಶುಡ್ ಇರಬೇಕಾಗುತ್ತೆ. ಅದರ ಜೊತೆಲಿ 2019 ಒಂದು ಮಾಡೆಲ್ ಕಾರ್ ಏನ್ ನೋಡಿದ್ರಲ್ಲ, ಅದು ಜೂನ್ ಆಲ್ಮೋಸ್ಟ್ 2019 ಮ್ಯಾನುಫ್ಯಾಕ್ಚರ್ ಕೂಡ ಆಗಿರುತ್ತೆ. ಕಿಲೋಮೀಟರ್ ನೋಡಿಕೋದ್ರೆ 86,273 ಕಿಲೋಮೀಟರ್ ರನ್ ಕೂಡ ಆಗಿರುತ್ತೆ ಅಂತ ಹೇಳ್ಕೊಂಡಿದ್ದಾರೆ. ಅದ್ರ ಜೊತೆಲಿ ಫ್ಯೂಲ್ ಟೈಪ್ ನೋಡಿಕೋದ್ರೆ ಡೀಸೆಲ್ ಕೂಡ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಮತ್ತೆ 9 ಗೇರ್ ಇದೆ. ಪೆಡಲ್ ಶಿಫ್ಟ್ ಒಂದು ಗೇರ್ ಮತ್ತೆ ಸ್ಪೋರ್ಟ್ಸ್ ಮೋಡ್ ಕೂಡ ಇದೆ. ಮತ್ತೆ ನಿಮಗೆ ಕಾರ್ ಅವೈಲೇಬಲ್ ಇರೋದು ಅಹಮದಾಬಾದ್ ಅಂತ ಹೇಳಿ ಹೇಳ್ಕೊಂಡಿದ್ದಾರೆ. ನಂಬರ್ ಆಫ್ ಓನರ್ ನೋಡಿಕೋದ್ರೆ ಫಸ್ಟ್ ಓನರ್ ಕೂಡ ಆಗಿರ್ತಾರೆ ಅಂತೇಳಿ ಹೇಳ್ಕೊಂಡಿದ್ದಾರೆ.
ಇದಿಷ್ಟು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ರಿವ್ಯೂ ಮತ್ತು ಇಮೇಜ್ ಕೂಡ ಆಗಿರುತ್ತೆ. ಇದರ ಒಂದು ಫೈನಲ್ ಪ್ರೈಸ್ ಬಂದ್ಬಿಟ್ಟು 24,99,000 ತನಕ ನಿಮಗೆ ಒಂದು ಫೈನಲ್ ಪ್ರೈಸ್ ಕೂಡ ಆಗಿರುತ್ತೆ. ಎವರೇಜ್ ಮಾರ್ಕೆಟ್ ಪ್ರೈಸ್ ಕೂಡ ಕಡಿಮೆ ಇದೆ, ಬಟ್ ಆಲ್ಮೋಸ್ಟ್ ತುಂಬಾ ಒಂದು ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಅಂತ ಹೇಳ್ಕೊಂಡಿದ್ದಾರೆ. ಇದೇ ಒಂದು ಕಾರ್ನ ಹೊಸದಾಗಿ ಪರ್ಚೇಸ್ ಮಾಡ್ಲಿಕ್ಕೆ ಹೋದ್ರೆ ನಿಮಗೆ ಅಪ್ರಾಕ್ಸಿಮೇಟ್ ಒಂದು 50 ಲಕ್ಷ ತನಕ ಇದರ ಒಂದು ಪ್ರೈಸ್ ಕೂಡ ಆಗುತ್ತೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಅವರ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ, ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.